ಹೆಸರು ಭಾಗ್ಯಶ್ರೀ ಮಠಪತಿ ಅಂತ. ಇವತ್ತು ಎಲ್ಲರೂ ನಾಗರ ಪಂಚಮಿ ಹಬ್ಬನ ಇಲ್ಲಿ ಟೆಂಪಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಹಬ್ಬ ಅಂದರೆ ಒಂಥರ ಖುಷಿ. ಎಲ್ಲರೂ ಮನೇಲಿ ಹೆಣ್ಮಕ್ಳು ಬರ್ತಾರೆ, ಎಲ್ಲರೂ ಕೂಡಿ ಒಂದು ಹಬ್ಬನ ಆಚರಿಸ್ತೀವಿ, ಒಂಥರ ಖುಷಿ ಅಷ್ಟೇ. ಇಲ್ಲಿ ನಾಗಪ್ಪಗೆ ಹಾಲೆಲ್ಲ ಎರೆದು ಒಂದು ಖುಷಿ ಆಯಿತು. ಬೆಳಗ್ಗೆಯಿಂದ ಏನೇನು ಮಾಡಿದ್ದೀರಾ ನಾಗಪ್ಪನಿಗೋಸ್ಕರ? ನೀವು ಬೆಳಗ್ಗೆಯಿಂದ ಏನು ಮಾಡಿದ್ದೀರಾ? ಬೆಳಗ್ಗೆಯಿಂದ ಮನೆಯಲ್ಲಿ ಎಲ್ಲ ಉಪವಾಸ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ತಯಾರಿಸಿ, ಆಮೇಲೆ ನಾಗಪ್ಪಗೆ ಹಾಲು ಎರೆದು ನೈವೇದ್ಯನ ಎಲ್ಲ ದೇವರಿಗೆ ಕೊಟ್ಟು, ಹಾಗೆ ಎಲ್ಲಮ್ಮ ಟೆಂಪಲಿಗೂ ಬಂದು ಆಶೀರ್ವಾದ ತಗೊಂಡು. ಯಾಕೆ ವಿಶೇಷತೆ? ಪಂಚಮಿ ಮೇನ್ ಆಗಿದ್ದು ವಿಶೇಷತೆ ಅಂದರೆ ಅಣ್ಣಂದಿರಿಗೆ ಮಾಡೋ ಹಬ್ಬ ಇದು. ಮೊದಲಿಗೆ ಅಣ್ಣಂದಿರಿಗೆ ಒಳ್ಳೇದಾಗಲಿ ಅಂತ ಇದು ಹಿಂದಿನ ಕಾಲದಿಂದ ದೊಡ್ಡವರು ಆಚರಿಸ್ಕೊತ ಬಂದಿರೋ ಹಬ್ಬ ಸರ್. ಇದು ಅಣ್ಣ ತಂಗಿ ಹಬ್ಬ ಅಂತ. ಜ್ಞಾನೇಶ್ವರಿ ಅಂತ, ಇಲ್ಲೇ ಗುಲ್ಬರ್ಗ. ಸ್ಪೆಷಲಿ ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆಂಟ್ ಹಬ್ಬ ಇದು. ಎಲ್ಲರೂ ಮದುವೆ ಆಗಿದ್ದು ಹೆಣ್ಮಕ್ಳಿಗೆ ತಮ್ಮ ತವ್ರ ಮನೆಗೆ ಹೋಗಬೇಕು, ಅಲ್ಲಿ ತಂದೆ ತಾಯಿ ಜೊತೆ ಹಬ್ಬ ಮಾಡಬೇಕು ಅಂತ ಈ ಹಬ್ಬಕ್ಕೆ ಭಾಳ ದಿನ ಹಿಡಿದು ಕಾಯ್ಕೊಂಡು ಬರ್ತಾರೆ. ಮುಂಜಾನೆ ಜಲ್ದಿ ಎದ್ದು ಮನೆಗೆ ಇವತ್ತು ಸ್ಪೆಷಲಿ ಲಕ್ಷ್ಮೀ ಪೂಜೆ ಬೇರೆ, ಎರಡೂ ಒಂದೇ ಸರಿ ಬಂದಿದ್ದು ಖುಷಿ ಆಗ್ಯದ. ಗುಡಿಗೆ ಬಂದಮೇಲೆ ಒಂದು ಏನೋ ಸಮಾಧಾನ ಇರ್ತದೆ. ಮುಂಜಾನೆ ಹಿಡಿದು ಉಪವಾಸ ಮಾಡಿ ಗುಡಿಗೆ ನಾಗಪ್ಪಗೆ ಹೋಗಿ ಹಾಲೆಲ್ಲ ಎರೆದು ಅಲ್ಲಿಂದ ಇಲ್ಲಿ ಬಂದು ಮನ್ಸಿಗೆ ಒಂದು ನೆಮ್ಮದಿ ಸಿಗೋ ಹಬ್ಬ ಇದೆ. ಬೆಳಗಿಂದ ಏನೇನು ಮಾಡಿದ್ರಲ್ಲ? ಮುಂಜಾನೆ ಎದ್ದು ನಾಗಪ್ಪಗೆಲ್ಲ ಹಾಲು ಎರೆದು ಮನೆಗೆ ಲಕ್ಷ್ಮೀ ಪೂಜೆ ಮಾಡಿ ಅದೇ. ಅಂದರೆ ಫ್ಯಾಮಿಲಿ ಜೊತೆ ಎಲ್ಲರೂ ಕೂಡ ಬಂದಿದ್ದಾರೆ ಈಗ? ಇಲ್ಲ, ನನ್ನ ಹಸ್ಬೆಂಡ ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀವಿ? ಹಾಂ, ಫ್ಯಾಮಿಲಿ ಜೊತೆ. ದಾನೇಶ್ವರಿ. ಯಾರ್ಯಾರು ಕೂಡ ಬಂದಿರಿ? ಎಲ್ಲ ನಮ್ಮ ಪೂರ್ತಿ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ನಾವು ಎಲ್ಲರೂ ಜೊತೆಗೆ ಫ್ಯಾಮಿಲಿ ಜೊತೆ ಬಂದು ದೇವರ ಪೂಜೆ ಮಾಡ್ತಾ ಇದ್ದೀವಿ. ನಾಗರ ದೇವರಿಗೆ ಹಾಲು ಎರಿತಾ ಇದ್ದೀವಿ. ಹಾಗೆ ಎಲ್ಲಮ್ಮ ದೇವಿಗೂ ಸಹ ನೈವೇದ್ಯ ತೊಗೊಂಡು ಬಂದಿದ್ದೀವಿ. ತುಂಬ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಯಾಕೆ ನಾಗರ ಪಂಚಮಿ ಆಚರಣೆ ಮಾಡಬೇಕು? ನಮ್ಮ ಅಣ್ಣ ತಮ್ಮಂದಿರ ದೀರ್ಘಾಯುಷ್ಯಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ದೇವರ ಹತ್ರ, ನಾಗರ ದೇವರ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಚಿಕ್ಕದಿಂದನೇ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀವಿ. ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಇದು ಹೇಳ್ಕೊಟ್ಟಿದ್ದೀವಿ, ಹೇಳಿದ್ದಾರೆ ಪ್ರತಿಯೊಬ್ಬರು ಹಬ್ಬ ಯಾವ ಥರ ಆಚರಿಸ್ಬೇಕು, ಇದರಿಂದ ಮಾಡೋದ್ರಿಂದ ಏನೇನಿದೆ ಅಂತ ಪ್ರಯೋಜನ ಎಲ್ಲ ಹೇಳ್ಕೊಟ್ಟಿದ್ದಾರೆ ತಂದೆ. ನಾವು ಇಲ್ಲೇ ಗುಲ್ಬರ್ಗದಿಂದ.